ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಬೊಜ್ಜುತನ ಕಾರಣಗಳು ಮತ್ತು ಪರಿಹಾರ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಖಜಾಂಚಿ ಹಾಗೂ ನವಜಾತ ಶಿಶು ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಸ್ವಾಮಿ ಮತ್ತು ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ತೃಪ್ತಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಬೊಜ್ಜುತನ ಈಗ ತುಂಬಾ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಬೊಜ್ಜಿನಿಂದ ತುಂಬಾ ಸಮಸ್ಯೆಗಳು ಉದ್ಭವಿಸುತ್ತವೆ, ನಾನಾ ರೋಗಗಳು ಉಂಟಾಗತ್ತೆ. ಮಕ್ಕಳಲ್ಲಂತೂ ಬೊಜ್ಜಿನಿಂದ ಅವರು ಬೇಗನೆ ಜೀವನ ಶೈಲಿಯ ರೋಗಗಳಿಗೆ ತುತ್ತಾಗ್ಬಿಡ್ತಾ ಇದ್ದಾರೆ. ಇದರ ಜಾಗೃತಿಗಾಗಿ ಪ್ರತಿ ವರ್ಷ ಮಾರ್ಚ್ 4 ನಾವು ವರ್ಲ್ಡ್ ಒಬೆಸಿಟಿ ಡೇ ಅಂದ್ರೆ ವಿಶ್ವ ಸ್ಥೂಲಕಾಯ ಜಾಗೃತಿ ದಿನವನ್ನಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದ್ರ ಬಗ್ಗೆ ಇವತ್ತು ಮಾಹಿತಿ ನೀಡೋಕೆ ನಮ್ಮ ಜೊತೆ ಇದ್ದಾರೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಖಜಾಂಚಿ ಹಾಗೂ ಮಕ್ಕಳ ಮತ್ತು ನವಜಾತ ಶಿಶು ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರು, ಹಾಗೂ ಮತ್ತೊಬ್ರು IAPಯ ಸದಸ್ಯರು ಹಾಗೂ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ತೃಪ್ತಿ ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಡಾಕ್ಟರ್ ಮಲ್ಲಿಕಾರ್ಜುನ್ ಸರ್, ಈ ಒಬೆಸಿಟಿ ಡೇ ಅಂತ ಯಾಕೆ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ? ಏನು ಇದರ ಮಹತ್ವ? ಮುಂಚೆ ಸ್ಥೂಲಕಾಯ ಅಥವಾ ಬೊಜ್ಜುತನ ಅನ್ನೋದು ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಮಾತ್ರ ಕಂಡುಬರುವಂಥ ಸಮಸ್ಯೆ ಆಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ ನೋಡಬಹುದು, ಅಭಿವೃದ್ಧಿ ಹೊಂದುತ್ತಿರುವಂಥ ದೇಶಗಳಾದ ನಮ್ಮ ಭಾರತ ರಾಷ್ಟ್ರದಲ್ಲೂ ಸಹ ಅತಿ ಹೆಚ್ಚಾಗಿ ಕಂಡುಬರುತ್ತಿರುವ ತೊಂದರೆ ಎಂದರೆ ಬೊಜ್ಜುತನ. ವಿಶ್ವದಾದ್ಯಂತ ನೋಡೋದಾದರೆ ಒಟ್ಟು 8 ಶತಕೋಟಿ ಜನಸಂಖ್ಯೆಯಲ್ಲಿ ಈಗಾಗಲೇ ಸಮೀಕ್ಷೆ ಪ್ರಕಾರ ಹೆಚ್ಚು ಕಮ್ಮಿ 1 ಶತಕೋಟಿಯಷ್ಟು ಜನಸಂಖ್ಯೆ ಬೊಜ್ಜುತನದಿಂದ ಬಳಲುತ್ತಿದ್ದಾರೆ. ಇನ್ನೂ ಒಂದು ಅಲಾರ್ಮಿಂಗ್ ಸಿಚುವೇಶನ್ ಅಂತ ಹೇಳಿದ್ರೆ, ಅರ್ಧದಷ್ಟು ಮಕ್ಕಳು ಹಾಗೂ ಹದಿಹರೆಯದವರೇ ಇದ್ದಾರೆ. ಸೊ ಅದರಿಂದ ನಾವು ಇನ್ನೂ ಎಚ್ಚೆತ್ತುಕೊಂಡು ಇದಕ್ಕೆ ತಡೆಗಟ್ಟಲಿಕ್ಕೆ ಮಾರ್ಗ ಏನು, ಹೇಗೆ ಅಂತ ತಿಳಿದುಕೊಳ್ಳಿಕ್ಕೋಸ್ಕರ ಪ್ರತಿ ವರ್ಷದ ಮಾರ್ಚ್ 4 ವಿಶ್ವ ಸ್ಥೂಲಕಾಯ ಜಾಗೃತಿ ದಿನವನ್ನು ಆಚರಿಸ್ತಿದ್ದೇವೆ, ವಿಶೇಷ ಘೋಷಣೆಯೊಂದಿಗೆ. ಈ ವರ್ಷದ ಘೋಷಣೆ ಏನಿದೆ? ಈ ವರ್ಷದ ಘೋಷಣೆ ಇಂಗ್ಲಿಷ್ಲಿ ಹೇಳಬೇಕು ಅಂತಂದರೆ 8 ಬಿಲಿಯನ್ ರೀಸನ್ಸ್ ಟು ಆಕ್ಟ್ ಆನ್ ಒಬೆಸಿಟಿ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಸ್ಥೂಲಕಾಯ ಅಥವಾ ಬೊಜ್ಜುತನ ತಡೆಗಟ್ಟಲು 8 ಶತಕೋಟಿ ಕಾರಣಗಳು. ಇಲ್ಲಿ 8 ಶತಕೋಟಿ ನಾನು ಆಗಲೇ ಹೇಳಿದೆ, ಈ ವಿಶ್ವದ ಜನಸಂಖ್ಯೆ ಅಂತ ಅಂದ್ಕೊಂಡು. ಸೊ ಒಬ್ಬೊಬ್ಬನಲ್ಲಿ ಒಂದೊಂದು ಕಾರಣಗಳು. ಈಗ ನಾವು ಪಟ್ಟಿ ಮಾಡ್ತಾ ಹೋದರೆ 8 ಶತಕೋಟಿ ಕಾರಣಗಳು ಸಿಗ್ತಾ ಹೋಗ್ತವೆ. ಅದು ಇವತ್ತಿನ ಸಮೀಕ್ಷೆ ಪ್ರಕಾರ ನೋಡಿದ್ರೆ ಅದರಲ್ಲಿ 1 ಶತಕೋಟಿಯಷ್ಟು ಜನಗಳಿದ್ದಾರೆ. ಅದರಲ್ಲಿ ಅರ್ಧದಷ್ಟು ಮಕ್ಕಳು ಅಂತ ಆಲ್ರೆಡಿ ಹೇಳಿದೆ. ಇನ್ನೊಂದು ಸಮೀಕ್ಷೆ ಪ್ರಕಾರ 2035 ವಿಶ್ವದ ಅರ್ಧದಷ್ಟು ಜನಸಂಖ್ಯೆ ಅಂದರೆ 4 ಶತಕೋಟಿಯಷ್ಟು ಜನರು ಈ ಒಂದು ಬೊಜ್ಜುತನದಿಂದ ನರಳುವ ಅಥವಾ ಬಳಲುವ ಸಾಧ್ಯತೆ ಇದೆ. ಅದನ್ನು ತಡೆಗಟ್ಟಲಿಕ್ಕೋಸ್ಕರ ಕಳೆದ 10-11 ವರ್ಷಗಳಿಂದ ನಾವು ವಿಶ್ವ ಸ್ಥೂಲಕಾಯ ಜಾಗೃತಿ ದಿನವನ್ನು ಆಚರಿಸುತ್ತಿದ್ದೇವೆ. ಡಾಕ್ಟರ್ ತೃಪ್ತಿ ಅವರೇ ಹೇಳಿ, ಈ ಬೊಜ್ಜುತನ ಅನ್ನೋದಕ್ಕೆ ಮುಂಚೆ ನಾರ್ಮಲ್ ವೆಯ್ಟ್ ಅಂದ್ರೆ ಎಷ್ಟಿರಬೇಕು, ಅವರ ಬಾಡಿ ಮಾಸ್ ಇಂಡೆಕ್ಸ್ ಅದೆಲ್ಲ ಹೇಳ್ತೀರಿ ನೀವು. ನಾರ್ಮಲ್ ವೆಯ್ಟ್ ಅಂದ್ರೆ ಏನು, ಅಥವಾ ಓವರ್ ವೆಯ್ಟ್ ಆದ ನಂತರ ಬೊಜ್ಜುತನಕ್ಕೆ ಹೋಗುವಂಥದ್ದು ಅಂತ ಅನ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಹೇಳಿ. ಸೊ ನಾವು ಮಕ್ಕಳಲ್ಲಿ ನೀವು ಹೇಳಿದ ಹಾಗೆ ಬಾಡಿ ಮಾಸ್ ಇಂಡೆಕ್ಸ್ ಅದು ಒಂದು ಸ್ಕ್ರೀನಿಂಗ್ ಟೂಲ್, ಬೊಜ್ಜುತನ ಮತ್ತೆ ಓವರ್ ವೆಯ್ಟ್ನ ಸ್ಕ್ರೀನಿಂಗ್ ಮಾಡಲಿಕ್ಕೆ. ಸೊ ನಾವು ಅದರಲ್ಲಿ ಮಗುವಿನ ತೂಕ ಮತ್ತೆ ಉದ್ದ ಎರಡನ್ನೂ ನೋಡಿಬಿಟ್ಟು ನಾವು ಬಾಡಿ ಮಾಸ್ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ BMI ಚಾರ್ಟ್ಸ್ ಅಂತ ಇದೆ, ಅದ್ರ ಮೇಲೆ ನಾವು ಪ್ಲಾಟ್ ಮಾಡ್ತೀವಿ. ಅದರಲ್ಲಿ 85th ಪರ್ಸೆಂಟೈಲ್ಗಿಂತ ಜಾಸ್ತಿ ಇದ್ರೆ ನಾವು ಓವರ್ ವೆಯ್ಟ್ ಅಂತ ಹೇಳ್ತೀವಿ, ಮತ್ತೆ 95th ಪರ್ಸೆಂಟೈಲ್ಗಿಂತ ಜಾಸ್ತಿ ಇದ್ರೆ ಅದನ್ನ ಒಬೇಸಿಟಿ, ಸ್ಥೂಲಕಾಯ ಬೊಜ್ಜುತನ ಅಂತ ಹೇಳ್ತೀವಿ. ಆ ಬಾಡಿ ಮಾಸ್ ಇಂಡೆಕ್ಸ್ ಅಂದ್ರೆ ಆ ಮಗುವಿನ ಎತ್ತರಕ್ಕೆ ಸರಿಯಾಗಿ ಆ ಮಗುವಿನ ತೂಕ ಇರಬೇಕು. ಹೌದು. ಸೊ ಇದು ನಾವು ಮಕ್ಕಳಲ್ಲಿ ನಾವು ಬೊಜ್ಜುತನವನ್ನ ಸ್ಕ್ರೀನಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಏನು ಕಾರಣ ಇದಕ್ಕೆ ಬೊಜ್ಜುತನ ಜಾಸ್ತಿ ಆಗೋದಕ್ಕೆ? ಈಗೆಲ್ಲ ಮಕ್ಕಳು ಸ್ಕ್ರೀನ್ ಮುಂದೆ ಕೂತ್ಕೊಳ್ಳೋದು ಒಂದೇ ಕಾರಣನಾ, ಅಥವಾ ಜೆನೆಟಿಕಲಿ ಕೂಡ ಅವ್ರಿಗೆ ಬೊಜ್ಜುತನ ಬರಬಹುದಾ? ಏನೇನು ಕಾರಣಗಳಿದೆ? ಸೊ ಈ ಬೊಜ್ಜುತನದ ಕಾರಣಗಳಿಗೆ ಬಂದರೆ ಆಲ್ಮೋಸ್ಟ್ 95% ಮಕ್ಕಳಲ್ಲಿ ಯಾವುದೇ ರೀತಿ ತೊಂದರೆಗಳಂತ ಇರೋದಿಲ್ಲ. ಇನ್ನು 5% ಮಕ್ಕಳಲ್ಲಿ ಹೌದು ಹಾರ್ಮೋನ್ ತೊಂದರೆಗಳಾಗ್ಬೋದು, ಥೈರಾಯ್ಡ್ ತೊಂದರೆ, ಗ್ರೋತ್ ಹಾರ್ಮೋನ್ ಉತ್ಪತ್ತಿಯಲ್ಲಿ ತೊಂದರೆ, ಕಾರ್ಟಿಸಾಲ್ ಉತ್ಪತ್ತಿಯಲ್ಲಿ ತೊಂದರೆಗಳಾಗಬಹುದು, ಜೆನೆಟಿಕ್ ಕಂಡೀಷನ್ಸ್ ಇಂದ ಬರಬಹುದು.
ಕಾಣಬಹುದು. ಬಟ್ 95% ಮಕ್ಕಳಲ್ಲಿ ಯಾವುದೇ ರೀತಿ ತೊಂದರೆಗಳಂತ ಇರೋದಿಲ್ಲ. ಇದು ಮೇಜರ್ ಆಗಿ ಈಗ ನಾವು ನೋಡ್ತಾ ಇರೋದು ಜಾಸ್ತಿ ಕ್ಯಾಲರಿ ಕನ್ಸಂಪ್ಷನ್ ಇಂದ ಮತ್ತೆ ದೈಹಿಕ ಚಟುವಟಿಕೆ ಇಲ್ಲದೆ ಇರೋದ್ರಿಂದ. ಸೊ ಈಗ ಜಾಸ್ತಿ ಕ್ಯಾಲರಿ ಕನ್ಸಂಪ್ಷನ್ ಏನಕ್ಕೆ ಆಗ್ತಿದೆ ಅಂತಂದ್ರೆ ಒಂದು ಜಂಕ್ ಫುಡ್. ಹೌದು, ಹೆಚ್ಚಿನ ಸಕ್ಕರೆ ಇರುವಂತದ್ದು, ಹೆಚ್ಚಿನ ಉಪ್ಪು ಇರುವಂತದ್ದು, ಪ್ರಾಸೆಸ್ಡ್ ಫುಡ್ಸ್ ನಾವು ಏನ್ ಹೇಳ್ತೀವಿ, ಮತ್ತೆ ಸಾಫ್ಟ್ ಡ್ರಿಂಕ್ಸ್, ಲಘು ಪಾನೀಯಗಳು, ಇದೆಲ್ಲ ಏನ್ ಹೇಳ್ತೀವಿ, ಇದೆಲ್ಲ ಈಸಿಯಾಗಿ ಅವೈಲಬಲ್ ಇದೆ ಈಗ ಮಕ್ಕಳಿಗೆ. ಒಂದು ಶಾಲೆ ಆಚೆ ಕಡೆ ಇರ್ಬೋದು ಅಥವಾ ಒಂದು ಪಾರ್ಕ್ ಆಚೆ ಕಡೆ ಇರ್ಬೋದು. ಈಗ ಪಾರ್ಕ್ಗೆ ಆಡ್ಲಿಕ್ಕೆ ಹೋಗ್ತೀವಿ, ಹೊರಗಡೆ ಅಲ್ಲಿ ಇದು ಸ್ಟಾಲ್ ನೋಡ್ತಾರೆ, ಮತ್ತೆ ಈ ಮಾರ್ಕೆಟಿಂಗ್, ಅಡ್ವರ್ಟೈಸ್ಮೆಂಟ್ಸ್, ಇದನ್ನೆಲ್ಲ ನೋಡಿ ಮಕ್ಕಳು ಅದಕ್ಕೆ ಅಟ್ರಾಕ್ಟ್ ಆಗ್ತಾರೆ, ಮತ್ತೆ ಅದು ಬೇಕು ಅನ್ನೋದು ಅವ್ರಿಗೆ ಅನ್ಸುತ್ತೆ. ಸೊ ಅದರಿಂದ ಹೆಚ್ಚಿನ ಸೇವನೆ ಆಗ್ತಿದೆ, ಕ್ಯಾಲರಿ ಇರೋಂಥ ಪದಾರ್ಥಗಳು ಹೆಚ್ಚಿನ ಸೇವನೆ ಆಗ್ತಿದೆ. ಮತ್ತೆ ದೈಹಿಕ ಚಟುವಟಿಕೆಗಳು ತುಂಬಾ ಕಡಿಮೆ ಆಗಿದೆ ಈಗ ಮಕ್ಕಳಲ್ಲಿ. ಒಂದು, ಅವ್ರಿಗೆ ಸೇಫ್ ಆಗಿರೋ ಆಕ್ಟಿವಿಟಿ ಆಡೋ ಅಂತ ಜಾಗಗಳು ಕಡಿಮೆ ಇವಾಗ. ಎಲ್ಲ ಸ್ಕೂಲ್ಸ್ಗಳಲ್ಲೂ ಗ್ರೌಂಡ್ಗಳು ಇಲ್ಲ ಈಗ. ಹೌದು. ಮತ್ತೆ ಇನ್ನೊಂದು ಮೇನ್ ಆಗಿ ನೀವು ಹೇಳಿದ್ದು, ಟಿವಿ ಮತ್ತೆ ಮೊಬೈಲ್ ಮುಂದೆ ಜಾಸ್ತಿ ಕಾಲ ಕಳೆಯುವಂಥದ್ದು. ಹೊರಗಡೆ ಹೋಗಿ ಆಡೋ ಅಂತ ಸಂಗತಿಗಳು ಇವಾಗ ಕಡಿಮೆ. ಮುಂಚೆ ತರ ರೋಡಲ್ಲೇ ಆಟ ಆಡ್ತಿದ್ವಿ ಈಗ ನಾವು ಬೇಸಿಗೆ ರಜಾ ಬಂದಾಗ. ಇವಾಗ ಹಾಗಿಲ್ಲ, ಟಿವಿ ಮುಂದೆನೆ ಜಾಸ್ತಿ, ಟಿವಿ ಮೊಬೈಲ್ ಬಳಕೆ ಜಾಸ್ತಿ ಆಗಿದೆ ಮಕ್ಕಳಲ್ಲೂ ಕೂಡ. ಆನ್ಲೈನ್ ಕ್ಲಾಸಸ್ ಆಗಿರಬಹುದು ಅಥವಾ ಬೇರೆ ಪಠ್ಯೇತರ ಅಥವಾ ಪಠ್ಯ ಚಟುವಟಿಕೆಗಳಿಗೆ ಸ್ಕ್ರೀನ್ಸ್ ಯೂಸ್ ಮಾಡೋದಿರ್ಬೋದು, ಇದೆಲ್ಲ ಜಾಸ್ತಿ ಆಗಿದೆ. ಸೊ ಇದರಿಂದ ಮಕ್ಕಳಲ್ಲಿ ಓವರ್ ವೇಟ್ ಮತ್ತೆ ಒಬೇಸಿಟಿ ನಾವು ಹೆಚ್ಚಾಗಿ ಕಾಣ್ತಾ ಇದ್ದೀವಿ ಈಗ. ಈ ಜೆನೆಟಿಕಲಿ ಏನಾದ್ರು ಕಾರಣ ಆಗತ್ತಾ ಅಥವಾ ಬೇರೆ ಯಾವುದೋ ಹಾರ್ಮೋನ್ ಅಂದ ನೀವು ಆಗ್ಲೇ ಹೇಳಿದ್ರಿ, ಇದು ಕುಶ್ ಸಿಂಡ್ರೋಮ್ ಅಂತ. ಹೌದು, ಅದು ಒಂದು ಕಾರಣ ಇದೆ. ಹೌದು, ಹಾರ್ಮೋನ್ ತೊಂದರೆಗಳಿಗೆ ಬಂದ್ರೆ ಒಂದು ಹೈಪೋಥೈರಾಯ್ಡಿಸಮ್, ಥೈರಾಯ್ಡ್ ಉತ್ಪತ್ತಿ ಕಡಿಮೆ ಇದ್ದಾಗ ಬೊಜುತನೆ ಬರುತ್ತೆ. ಮತ್ತೆ ಕುಶಿಂಗ್ಸ್ ನೀವು ಹೇಳಿದ್ರಲ್ಲ, ಕಾರ್ಟಿಸಾಲ್ ಉತ್ಪತ್ತಿ ಜಾಸ್ತಿ ಇದ್ದಾಗ, ಮತ್ತೆ ಗ್ರೋತ್ ಹಾರ್ಮೋನ್ ಉತ್ಪತ್ತಿ ಕಡಿಮೆ ಇದ್ದಾಗ, ಇದೆಲ್ಲ ಇದ್ದಾಗ ಬೊಜುತನ ಬರುತ್ತೆ. ಬಟ್ ಒಂದೇನಂತಂದ್ರೆ ಈ ತರ ಹಾರ್ಮೋನ್ ತೊಂದರೆ ಇರೋಂತ ಮಕ್ಕಳಲ್ಲಿ ಉದ್ದ ಕಡಿಮೆ ಇರುತ್ತೆ, ತೂಕ ಜಾಸ್ತಿ ಇರುತ್ತೆ, ಉದ್ದ ಕಮ್ಮಿ ಇರುತ್ತೆ. ಸೊ ಆ ತರ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಎಕ್ಸೋಜಿನಸ್ ಒಬೇಸಿಟಿ ನಾವೇನ್ ಹೇಳ್ದೆ, ಈಗ 95% ಮಕ್ಕಳಲ್ಲಿ ಏನು ಕ್ಯಾಲರಿ ಜಾಸ್ತಿಯಿಂದ ಬಂದಿರೋಂಥದ್ದು, ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಇರೋದ್ರಿಂದ ಬಂದಿರೋಂಥ ಬೊಜ್ಜುತನದಲ್ಲಿ ಉದ್ದ ತೂಕ ಎರಡೂ ಜಾಸ್ತಿ ಇರುತ್ತೆ. ಹಾಗೆ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಏನು ಮಾಡಬೇಕಾಗತ್ತೆ? ಈ ಸಮಾಜದ ಪಾತ್ರ ಏನು, ಸರ್ಕಾರದ ಪಾತ್ರ ಏನು, ಪೋಷಕರ ಪಾತ್ರ ಏನು ಈ ಬೊಜ್ಜುತನ ನಿವಾರಣೆ ಮಾಡೋ ಅಲ್ಲಿ? ಸೊ ಅದೇ, ಈ ಬೊಜ್ಜುತನ ತಡೆಗಟ್ಟೋದು ತುಂಬಾ ಮುಖ್ಯ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳೋದ್ರಲ್ಲಿ ಅದು ನಾವು ಆದಷ್ಟು ತಡೆಗಟ್ಟಬೇಕು ಮಕ್ಕಳಲ್ಲಿ ಬೊಜ್ಜುತನ ಬರೋದನ್ನ. ಇದನ್ನ ರೈಟ್ ಫ್ರಮ್ ಈಗ ಒಂದು ಗರ್ಭಾವಸ್ಥೆಯಲ್ಲಿ ಒಳ್ಳೆಯ ಸಮತೋಲನ ಆಹಾರವನ್ನು ತಗೊಳ್ಬೇಕು, ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಫಾಲೋ ಮಾಡಬೇಕು. ಅವ್ರು ಡಾಕ್ಟರ್ ಹೇಳಿರ್ತಾರೆ ಇಷ್ಟು ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು ಅಂದ್ಬಿಟ್ಟು, ಸೊ ಅದನ್ನ ಫಾಲೋ ಮಾಡ್ಕೋಬೇಕು. ಮತ್ತೆ ಒಂದು ಮಗು ಹುಟ್ಟಿದ ನಂತರ ಬ್ರೆಸ್ಟ್ ಫೀಡಿಂಗ್ ಆಕ್ಚುಲಿ ಬೊಜ್ಜುತನದಿಂದ ತುಂಬಾ ಪ್ರೊಟೆಕ್ಷನ್ ಕೊಡುತ್ತೆ. ಬ್ರೆಸ್ಟ್ ಫೀಡ್ ಮಗುಗೆ ತಾಯಿಗೆ ಇಬ್ರಿಗೂ. ಹೌದು, ಆಕ್ಚುಲಿ ಬ್ರೆಸ್ಟ್ ಫೀಡಿಂಗ್ ಮಾಡಿರೋ ಮಕ್ಕಳಲ್ಲಿ ಮುಂದೆ ಬೊಜ್ಜುತನ ಬರೋ ಅಂಥದ್ದು ತಡೆಗಟ್ಟಬಹುದು ನಾವು. ಸೊ ಅದಾದ್ಮೇಲೆ ಈಗ 6 ತಿಂಗಳಲ್ಲಿ ನಾವು ಹೊರಗಡೆಯಿಂದ ಆಹಾರವನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮಗುಗೆ. ಅವಾಗ ಒಳ್ಳೆ ನ್ಯೂಟ್ರಿಷನ್ ಇರೋಂಥ ಆಹಾರಗಳನ್ನ ಕೊಡಬೇಕು. ಮತ್ತೆ ಇವಾಗ ನಾವು ನೋಡ್ತಾ ಇರೋದು ಮೊಬೈಲ್ ತೋರಿಸ್ಬಿಟ್ಟು ಊಟ ಮಾಡಿಸೋದು, ಅದನ್ನ ಫಸ್ಟ್ ಸ್ಟಾಪ್ ಮಾಡಬೇಕು. ಅದರಿಂದ ಮಗುಗೆ ಅದೇನ್ ತಿಂತಾ ಇದೆ, ಹಸು ಆಗ್ತಿದ್ಯಾ, ಹೊಟ್ಟೆ ತುಂಬುತ್ತಾ, ಇದು ಗೊತ್ತಾಗ್ತಿಲ್ಲ ಮಕ್ಕಳಿಗೆ. ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಅಥವಾ ಟಿವಿ ನೋಡ್ಕೊಂಡು ತಿಂತಾನೇ ಇರುತ್ತೆ. ಚಿಕ್ಕ ವಯಸ್ಸಿನಿಂದನೇ ಮಕ್ಕಳಿಗೆ ಆಹಾರದ ನ್ಯೂಟ್ರಿಷನ್ ವ್ಯಾಲ್ಯೂನ ತಿಳಿಸ್ಕೊಡ್ತಾ ಬರಬೇಕು. ಇವನ್ ಸ್ಕೂಲಲ್ಲೇನೂ ಅಷ್ಟೇನೆ ಪ್ರತಿಯೊಂದು ಆಹಾರದ ನ್ಯೂಟ್ರಿಷನ್ ವ್ಯಾಲ್ಯೂ ತಿಳಿಸ್ಕೊಡ್ಬೇಕು. ಮತ್ತೆ ಈಗ ಸ್ಕೂಲಲ್ಲಿ ಬರ್ತ್ಡೇ ಅದೆಲ್ಲ ಆದಾಗ ಚಾಕ್ಲೇಟ್ಸ್ ಅದೆಲ್ಲ ಡಿಸ್ಟ್ರಿಬ್ಯೂಷನ್ ಎಲ್ಲ ಸ್ಟಾಪ್ ಮಾಡಬೇಕು. ಮತ್ತೆ ಪ್ರತಿದಿನ ಒಂದು ಫಿಸಿಕಲ್ ಆಕ್ಟಿವಿಟಿ ಪೀರಿಯಡ್ ಕಂಪಲ್ಸರಿ ಮಾಡಬೇಕು. ನಮಗೆ ಮಾನಸಿಕವಾಗಿ ದೈಹಿಕವಾಗಿ ತುಂಬಾ ಇಂಪಾರ್ಟೆಂಟ್ ಫಿಸಿಕಲ್ ಆಕ್ಟಿವಿಟಿ. ಸೊ ಅದಕ್ಕೆ ಅದು ಪ್ರತಿದಿನ 30 ರಿಂದ 45 ನಿಮಿಷ ಒಂದು ದೈಹಿಕ ಆಕ್ಟಿವಿಟಿ ಇರಲೇಬೇಕು. ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಸ್ಥೂಲಕಾಯತೆ ಜಾಸ್ತಿ ಇರೋ ಮಕ್ಕಳಲ್ಲಿ ಆಕ್ಚುಲಿ ನಾವು ಮಾನಸಿಕವಾಗಿ ದೈಹಿಕವಾಗಿ ತೊಂದರೆಗಳು ತುಂಬಾ ನೋಡ್ತೀವಿ. ಸೊ ಬರೀ ದೈಹಿಕ ತೊಂದರೆಗೆ ಹೋದ್ರೆ ಈಗ ನಾವು ಮಧುಮೇಹ ಇರ್ಬೋದು, ಅಧಿಕ ರಕ್ತದೊತ್ತಡ ಇರ್ಬೋದು, ಪ್ಯೂಬರ್ಟಿ ಚೇಂಜಸ್ ಅಂತ ಹೇಳ್ತೀವಿ, ಪ್ರೌಢಾವಸ್ಥೆಯಲ್ಲಿನ ತೊಂದರೆಗಳು ಕೆಲವು ಮಕ್ಕಳಿಗೆ ತುಂಬಾ ಬೇಗ ಆಗ್ತಿದೆ. ಪ್ರೌಢಾವಸ್ಥೆಯ ಚೇಂಜಸ್ ತುಂಬಾ ಬೇಗ ಆಗ್ತಿದೆ. ಕೆಲವು ಮಕ್ಕಳಲ್ಲಿ ಪ್ರೌಢಾವಸ್ಥೆ ಕರೆಕ್ಟ್ ಆಗಿ ಸ್ಟಾರ್ಟ್ ಆದ್ರೂ ಅದು ನೆಕ್ಸ್ಟ್ ಫಾಲೋ ಆಗ್ತಾ ಇರೋದು ತೊಂದರೆ ಆಗ್ತಿದೆ.
ಹಾರ್ಮೋನ್ ವ್ಯತ್ಯಾಸಗಳು, ಹೈಪರ್ ಆಂಡ್ರೋಜಿನಿಸಮ್ ಅಂತ ಹೇಳ್ತೀವಿ, ಆ ಆಂಡ್ರೋಜನ್ ಉತ್ಪತ್ತಿ ಎಲ್ಲ ಜಾಸ್ತಿ ಆಗೋದು, ಇದೆಲ್ಲ ತೊಂದರೆಗಳನ್ನ ನೋಡ್ತೀವಿ. ಅಷ್ಟೇ ಅಲ್ಲದೆ ಈಗ ಕಾರ್ಡಿಯಾಕ್ ಅಂದ್ರೆ ಹಾರ್ಟ್ ರಿಲೇಟೆಡ್ ತೊಂದರೆಗಳಾಗಿರ್ಬೋದು, ಇದೆಲ್ಲ ಮಕ್ಕಳಲ್ಲಿ ತುಂಬಾ ಬೇಗ ನೋಡ್ತಾ ಇದ್ದೀವಿ. ಸೊ ಇದೆಲ್ಲದರ ಮೂಲ ಏನಂತಂದ್ರೆ ಒಂದು ಒಳ್ಳೆ ಫಿಸಿಕಲ್ ಆಕ್ಟಿವಿಟಿ ಪ್ರತಿದಿನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಇದನ್ನ ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಪೇರೆಂಟ್ಸ್ ಅದನ್ನ ಫಾಲೋ ಮಾಡ್ಕೊಬೇಕು. ಪೇರೆಂಟ್ಸ್ ಒಳ್ಳೆ ಫಿಸಿಕಲ್ ಆಕ್ಟಿವಿಟಿ ಎವ್ರಿ ಡೇ ಒಂದು ವಾಕಿಂಗ್ ಹೋಗ್ತಾ ಇದ್ದಾರೆ ಅಂತಂದ್ರೆ ಮಗು ಅದನ್ನ ಫಾಲೋ ಮಾಡ್ಕೊಂಡು ಹೋಗುತ್ತೆ. ಮತ್ತೆ ಈ ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಆಗಿರ್ಬೋದು, ಮೆಮೊರಿ ಆಗಿರ್ಬೋದು, ಇದೆಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ. ಏನೂ ಮಾಡದೆ ಈಗ ಮಗು ಬೊಜ್ಜುತನದಿಂದ ಬಳಲ್ತಾ ಇದೆ ಅಂತಂದ್ರೆ ಒಂದು ಸುತ್ತಮುತ್ತ ಅವರು ಟೀಕೆ ಮಾಡೋದಿರುತ್ತೆ, ಅದರಿಂದ ಮಾನಸಿಕ ತೊಂದರೆಗಳಾಗುತ್ತೆ. ಈಗ ತುಂಬಾ ಮಕ್ಕಳಲ್ಲಿ ನೋಡ್ತೀವಿ ಡಿಪ್ರೆಷನ್, ಆಂಗ್ಸೈಟಿ ಕಂಡೀಷನ್ಸ್ ನೋಡ್ತೀವಿ. ಮತ್ತೆ ಈಗ ಮಗು ತುಂಬಾ ದಪ್ಪ ಇದೆ ಅಂತಂದ್ರೆ ಆ ಮಗುಗೆ ಫಿಸಿಕಲ್ ಆಕ್ಟಿವಿಟಿ ಮಾಡ್ಲಿಕ್ಕೆ ಆಗಲ್ಲ, ಓಡ್ಲಿಕ್ಕೆ ಆಗಲ್ಲ, ಉಪ್ಸ ಬಂದಂಗ ಆಗುತ್ತೆ. ಹೌದು. ಸೊ ಇದೆಲ್ಲ ನಾವು ಇನಿಷಿಯಲ್ ಸ್ಟೇಜಸ್ ಅಲ್ಲೇ ತಡೆಗಟ್ಬಿಟ್ರೆ ಮುಂದೆ ದೊಡ್ಡ ತೊಂದರೆಗಳನ್ನ ನಾವು ಬರ್ಲಿಕ್ಕೆ ತಡಿಬಹುದು. ಈಗ ಆ ಮಗು ಬೊಜ್ಜುತನದಿಂದ ಬಳಲ್ತಾ ಇದೆ, ಬೇರೆ ಸಮಸ್ಯೆಗಳು ಶುರು ಆಗ್ಬಿಟ್ಟಿದೆ, ಚಿಕಿತ್ಸೆ ಏನೇನ್ ಲಭ್ಯ ಇದೆ? ಕಾಂಪ್ಲಿಕೇಶನ್ಸ್ ಅಂತಂದ್ರೆ ಈಗ ಡಯಾಬಿಟೀಸ್ ಇದೆ, ಹೈಪರ್ ಟೆನ್ಷನ್ ಇದೆ ಅಂತಂದ್ರೆ ಅದಕ್ಕೆ ನಾವು ಮೆಡಿಕೇಶನ್ಸ್ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಇವಾಗ ಬೊಜ್ಜುತನದ ಅಗೇನ್ಸ್ಟ್ ಆಕ್ಟ್ ಮಾಡೋ ಕೆಲವು ಮೆಡಿಸಿನ್ಸ್ ಕೂಡ ಇದೆ, ಅದನ್ನ ಸ್ಟಾರ್ಟ್ ಮಾಡ್ತೀವಿ. ಮಗುದು ವಯಸ್ಸು ಮತ್ತೆ ಮಗುದು ಕಾಂಪ್ಲಿಕೇಶನ್ಸ್ ನೋಡ್ಬಿಟ್ಟು ಅದನ್ನ ನಾವು ತಕ್ಕನಾಗಿ ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟು ಅದ ತಕ್ಕನಂತೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಅದನ್ನ ಫಾಲೋ ಮಾಡ್ಕೋಬೇಕು. ಮತ್ತೆ ಈಗ ಸೊಸೈಟಿ ಲೆವೆಲ್ಗೆ ಬಂದ್ರೆ ಫಸ್ಟ್ ಥಿಂಗ್ ಈಗ ಅಡ್ವರ್ಟೈಸ್ಮೆಂಟ್ಸ್, ಮಾರ್ಕೆಟಿಂಗ್ ಏನ್ ಮಾಡ್ತಾರೆ, ಈ ಪ್ರಾಸೆಸ್ಡ್ ಫುಡ್ಸ್ ಕಡಿಮೆ ಮಾಡಬೇಕು. ಮತ್ತೆ ಅದ್ರ ಅವೈಲಬಿಲಿಟಿ ಏನಿದೆ ಓಕೆ ಅದನ್ನ ರೀಪ್ಲೇಸ್ ಮಾಡಬೇಕು. ಒಳ್ಳೆ ಆರೋಗ್ಯ ನ್ಯೂಟ್ರಿಷಿಯಸ್ ಫುಡ್ ಇಂದ ಅದನ್ನ ರೀಪ್ಲೇಸ್ಮೆಂಟ್ ಮಾಡಬೇಕು. ಮತ್ತೆ ಅದಕ್ಕೆ ತೆರಿಗೆನ ಜಾಸ್ತಿ ಹಾಕೋದ್ರಿಂದ ಕೂಡ ಅದರ ಮಾರ್ಕೆಟ್ ಕಡಿಮೆ ಆಗತ್ತೆ ಅಂತ ಭಾವಿಸ್ತೀನಿ ನಾನು. ಡೆಫಿನೆಟ್ಲಿ ಹೌದು. ಡಾಕ್ಟರ್ ಮಲ್ಲಿಕಾರ್ಜುನ್ ಸ್ವಾಮಿ ಅವರೇ, IAP ಕಡೆಯಿಂದ ಈ ಒಬೆಸಿಟಿ ಡೇಗೆ ನೀವು ಯಾವ್ದಾದ್ರೂ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡಿದ್ದೀರಾ? ಏನ್ ಆಕ್ಟಿವಿಟೀಸ್ ಮಾಡ್ತಿದ್ದೀರಾ ಈ ವರ್ಷ? ಭಾರತೀಯ ಮಕ್ಕಳ ವೈದ್ಯರ ಸಂಘ ಮೈಸೂರು ವಿಭಾಗದಿಂದ ಕೆಲವು ಕಾರ್ಯಕ್ರಮಗಳನ್ನ ಇದೇ ಮಾರ್ಚ್ 4ನೇ ತಾರೀಕಂದು ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ಒಂದು ಜಡ ಜೀವನ ಶೈಲಿಯನ್ನು ಹೊಡೆದೋಡಿಸುವ ನಿಟ್ಟಿನಲ್ಲಿ ಜನಜಾಗೃತಿಯ ಕಾರ್ಯಕ್ರಮ ವಾಕಥಾನ್ ಅಥವಾ ಕಾಲ್ನಡಿಗೆಯ ಕಾರ್ಯಕ್ರಮ ಅಂದಿನ ದಿವಸ ಬೆಳಿಗ್ಗೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದು ಮೊದಲನೇದು. ಎರಡನೇದು, ನಿಮ್ಮ ಆಕಾಶವಾಣಿಯ ಪ್ರಸಾರದಲ್ಲಿ ನುರಿತ ತಜ್ಞರೊಂದಿಗೆ ಚರ್ಚೆ ಮತ್ತು ಸಲಹೆಗಳಿರ್ತವೆ. ಮೂರನೇದು, ಅಂದಿನ ದಿವಸನೇ ನಮ್ಮ ವೈದ್ಯಕೀಯ ವೃತ್ತಿಪರರಲ್ಲಿ ಒಂದು ವೆಬಿನಾರ್ ಕಾರ್ಯಕ್ರಮ, ಅಂದ್ರೆ ಬೊಜ್ಜುತನದ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಜಾಗೃತಿ ಅಥವಾ ಮಾಹಿತಿ ಒಂದು ಚರ್ಚೆ ನಡೆಯಲಿದೆ. ಅದು ಅಂದಿನ ದಿವಸ ರಾತ್ರಿ ಇದೆ. ಹೀಗೆ ಒಂದು 3 ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಇಷ್ಟು ನಮ್ಮ ಕಾರ್ಯಕ್ರಮದ ಕಡೆಯದಾಗಿ ಈ ಬೊಜ್ಜುತನ ನಿವಾರಿಸಿಕೊಳ್ಳಕ್ಕೆ ನೀವೇನಾದ್ರು ನಮ್ಮ ಕೇಳುಗರಿಗೆ ಸಂದೇಶವನ್ನ ಕೊಡಬಹುದಾ? ಹೌದು, ಇಲ್ಲಿ ನಾನು 2 ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಆಲ್ರೆಡಿ ನಮ್ಮ ಡಾಕ್ಟರ್ ತೃಪ್ತಿ ಅವರು ಹೇಳಿದ್ರು, ದಪ್ಪಕ್ಕಿರೋ ಮಗು. ನಮ್ಗೆ ಜನಗಳಿಗೆ ನಂಬಿಕೆ ಏನಂದ್ರೆ ಮಗು ದಪ್ಪಕ್ಕಿದೆ, ಆರೋಗ್ಯವಾಗಿದೆ, ತುಂಬಾ ಇಲ್ಲ. ಅದು ತಪ್ಪು ಕಲ್ಪನೆ. ಎಲ್ಲ ಗುಂಡುಕಿರೋ ಮಕ್ಕಳು ಆರೋಗ್ಯವಿದೆ ಅಂತ ಆಗಲಿ ಅಥವಾ ಎಲ್ಲ ಸಣ್ಣಕ್ಕಿರೋ ಮಕ್ಕಳು ಕಾಯಿಲೆಯಿಂದ ಬಳಲ್ತೆ ಅಂತ ತಪ್ಪು ಕಲ್ಪನೆ ಅದನ್ನು. ಸೊ ಅದನ್ನ ಮೊದಲು ಪೋಷಕರು ತೆಗೆದುಹಾಕಬೇಕು. ಇದು ಮೊದಲನೇ ವಿಷಯ. ಎರಡನೇ ವಿಷಯ ಏನಪ್ಪ ಅಂತಂದ್ರೆ ಅನುಕರಣೆ. ಈಗ ಅನುಕರಣೆ ಅನ್ನೋದು ಹೇಗೆ ಅಂದರೆ ಮಕ್ಕಳಿನಲ್ಲಿ ಒಂದು ಸಹಜ ಪ್ರವೃತ್ತಿ ಅಂತ ಹೇಳ್ಬೋದು. ನಾವೇನು ಮಾಡ್ತೀವೋ ಅದನ್ನೇ ಮಕ್ಕಳು ಮಾಡ್ತಾರೆ. ಈಗ ಡಾಕ್ಟರ್ ತೃಪ್ತಿ ಅವರು ಹೇಳಿದ್ರು, ಮೊದಲನೇದಾಗಿ ನಾವು ಪೋಷಕರಾಗಿ ಇದ್ಕೊಂಡು ನಮ್ಮ ಜೀವನ ಶೈಲಿ ಬದಲಾಯಿಸ್ಕೊಳ್ಳೋದಾಗಿರ್ಬೋದು ಅಥವಾ ಆಹಾರ ಪದ್ಧತಿ ಬದಲಾಯಿಸ್ಕೊಳ್ಳೋದಾಗಿರ್ಬೋದು. ಸೊ ಇವನ್ನ ಮಕ್ಕಳು ನಮ್ಮಿಂದ ನೋಡ್ತಾ ಇರ್ತವೆ, ನೋಡಿ ಕಲಿತಾ ಇರ್ತವೆ. ಅದರಿಂದ ನಾವು ಮೊದಲು ನಮ್ಮನ್ನು ನಾವು ತಿದ್ಕೊಂಡ್ರೆ ಖಂಡಿತ ನಾವು ಈ 2035 ಸಮೀಕ್ಷೆ ಏನಂತ ಹೇಳೋದು, ಅರ್ಧದಷ್ಟು ವಿಶ್ವ ಜನಸಂಖ್ಯೆ ಬಳಲುತ್ತೆ ಅಂತ, ಅದನ್ನ ಸುಳ್ಳು ಮಾಡಬಹುದು ಅಂತ ಹೇಳ್ಬೋದು. ಧನ್ಯವಾದಗಳು ಡಾಕ್ಟರ್ ಮಲ್ಲಿಕಾರ್ಜುನ್ ಅವರೇ ಹಾಗೂ ಡಾಕ್ಟರ್ ತೃಪ್ತಿ. ಇದುವರೆಗೂ ಬೊಜ್ಜುತನ ಯಾಕಾಗತ್ತೆ, ಅದಕ್ಕೆ ಕಾರಣಗಳೇನು, ನಾವು ಮನೆಯಲ್ಲಿ ಏನ್ ಮಾಡಬಹುದು, ಸಮಾಜದ ಪಾತ್ರ ಏನು, ಸರ್ಕಾರದ ಪಾತ್ರ ಏನು, ಚಿಕಿತ್ಸೆ ಏನ್ ಲಭ್ಯ ಇದೆ, ಹಾಗೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಕಡೆಯಿಂದ ಯಾವ್ಯಾವ ಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ದೀರಾ, ಈ ಕುರಿತು ನಮಗೆ ವಿವರವಾಗಿ ತಿಳಿಸಿಕೊಟ್ಟಿದ್ದೀರಾ. ನಿಲಯದ ಪರವಾಗಿ, ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಧನ್ಯವಾದಗಳು. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಬೊಜ್ಜುತನ ಕಾರಣಗಳು ಮತ್ತು ಪರಿಹಾರ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಖಜಾಂಚಿ ಹಾಗೂ ನವಜಾತ ಶಿಶು ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಸ್ವಾಮಿ ಮತ್ತು ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ತೃಪ್ತಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.